बोलो भारत माता की, भारत माता की, बोलो भारत नारी शक्ति की, बोलो भारत नारी शक्ति की. ಗಂಡಸರು ಹೇಳ್ಬೇಕಿಲ್ಲ ಅವರಷ್ಟೇ ಅಲ್ಲ, बोलो भारत नारी शक्ति की. ಆತ್ಮೀಯ ಬಂಧುಗಳೇ, ವೇದಿಕೆಯ ಮೇಲಿರುವಂತ ಯಾರ ಹೆಸರು ತಗೋಬೇಡಿ ಅಂತಾರೆ, ಆದರೆ ನಾರಿ ಸಬಲೀಕರಣ ನಾರಿ ಶಕ್ತಿ ಈ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲಿರುವಂತ ಎಲ್ಲ ನಾರಿಯ ನಾಯಕರು, ಮಹಿಳಾ ನಾಯಕರ ಹೆಸರನ್ನ ತೆಗೆದುಕೊಳ್ತೇನೆ. ನಮ್ಮ ಕೇಂದ್ರದ ಸಚಿವರು ಸದಾಕಾಲ ನಾರಿಯರ ಬಗ್ಗೆ ಹೋರಾಟವನ್ನು 20 ವರ್ಷದಿಂದ ಈ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿರುವಂತ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ರೂಪಾಲಿ ನಾಯಕ್ ಅವರೇ, ಅಧ್ಯಕ್ಷತೆ ವಹಿಸಿರುವಂತ, ನೋಡಿದ್ರೆ ನಾರಿ ಶಕ್ತಿ ಎಷ್ಟಿದೆ ಅಂತ ಕಾಣುವಂತ ಕುಮಾರಿ ಮಂಜುಳಾ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ನಾರಿ ಶಕ್ತಿಯ ಪ್ರತಿನಿಧಿಗಳೇ, ನೆರೆದಿರುವಂತಹ ನಾರಿ ಶಕ್ತಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಾರಿ ಶಕ್ತಿಯ ಆಕ್ರೋಶದ ಪ್ರದರ್ಶನವನ್ನ ನಾವು ಮಾಡಿರುವಂತದ್ದು. ಅದಕ್ಕೆ ಹರಿದು ಬಂದಿರುವಂತಹ ನಾರಿ ಶಕ್ತಿಯನ್ನ ನೋಡಿದ್ರೆ ಈ ಒಂದು ಕೂಗು, ಈ ಒಂದು ಚಳವಳಿ ಎಲ್ಲಿವರೆಗೂ ನಾರಿ ಶಕ್ತಿಗೆ 33% ರಿಸರ್ವೇಷನ್ ಸಿಗಲ್ಲ ಅಲ್ಲಿವರೆಗೂ ಕರ್ನಾಟಕದಲ್ಲಿ ನಿತ್ಯ ನಿರಂತರವಾಗಿ ನಡೀತಿದೆ ಅನ್ನುವಂಥ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇಡೀ ವಿಶ್ವದಲ್ಲಿ ಮನುಷ್ಯನಿಗೆ ಇವತ್ತು ಶಕ್ತಿ ತುಂಬುವಂತ ಕೆಲಸ ಮನುಷ್ಯನ ಜನ್ಮದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲಿ ಪುರುಷನಿಗೆ ಶಕ್ತಿ ತುಂಬಿ ಯಾವುದಕ್ಕೂ ಕೂಡ ನಾನು ಹಿಂದಿಲ್ಲ, ಸರಿ ಸಮಾನ ಅನ್ನುವಂತ ತೋರಿಸುವಂತ ಕೆಲಸವನ್ನ ಮಹಿಳೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕಡೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮ ನಾರಿ ಶಕ್ತಿಯ ಪ್ರತೀಕ, ಇನ್ನೊಂದು ಕಡೆ ರಾಣಿ ಅಂಬಕ್ಕ, ಒಣಕೆ ಓಬವ್ವ, ಹಲವಾರು ಹೆಸರುಗಳನ್ನು ತೆಗೆದುಕೊಂಡು, ಅಷ್ಟೇ ಅಲ್ಲ ಆಧ್ಯಾತ್ಮಿಕದಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಅಕ್ಕ ಮಹಾದೇವಿ. ಯಾರು ಕಮ್ಮಿ ಇದ್ದಾರೆ ಇವರೆಲ್ಲ? ಯಾವ ಕಾಲದಲ್ಲಿ ಯಾವುದು ಸಮಾನತೆ ಇರುವಂತಹ ಕಾಲದಲ್ಲಿ ಧ್ವನಿ ಎತ್ತಿದವರು ಇವರೆಲ್ಲ. ಇವತ್ತು ನಾವು ಕಲಿಯುಗದ ಆಧುನಿಕ ಕಾಲದಲ್ಲಿ ನರೇಂದ್ರ ಮೋದಿಯವರ ಕಾಲದಲ್ಲಿ ನಾವು ಧ್ವನಿ ಎತ್ತಿದ್ರೆ ಯಾವಾಗ ಎತ್ತಬೇಕು? ನಾನು ನನ್ನ ಅಕ್ಕ ತಂಗಿಯರು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಏನಾದರೂ ವುಮನ್ ರಿಸರ್ವೇಷನ್ ನಿಮ್ಗೆ ಸಿಗಬೇಕಾದ್ರೆ ಅದು ಕೇವಲ ನರೇಂದ್ರ ಮೋದಿಯವರು ಮಾತ್ರ ಕೊಡಕ್ ಸಾಧ್ಯ, ಮತ್ಯಾವ ರಾಜಕೀಯ ಪಕ್ಷ ನಾಯಕರು ಕೂಡ ಕೊಡಕ್ ಸಾಧ್ಯ ಇಲ್ಲ. 2023 ನಮ್ಮ 2-3 ಅಂಶ ಮೆಜಾರಿಟಿ ಇಲ್ದಿದ್ರು ಎಲ್ಲ ವಿರೋಧ ಪಕ್ಷಗಳಲ್ಲಿ ವಿಶ್ವಾಸ ತೆಗೆದುಕೊಂಡು 33% ರಿಸರ್ವೇಷನ್ ಮಾಡಬೇಕು ಅಂತ ಹೇಳಿ ಸಂವಿಧಾನಾತ್ಮಕವಾಗಿ ಈಗಾಗಲೇ ಅದನ್ನು ಮಾಡಿಬಿಟ್ಟಿದ್ದಾರೆ. ಮುಂದೆ ಯಾವುದೇ ಸರ್ಕಾರ, ಬಿಜೆಪಿಯ ಸರ್ಕಾರ ಅದನ್ನು ಮಾಡಲೇಬೇಕಾಗ್ತದೆ. ನಮ್ಮ ಉದ್ದೇಶ 2034 ಬದಲು 2029 ಮಾಡಬೇಕಂತಿತ್ತು. ಆ ರಾಜಕೀಯ ಇಚ್ಛಾಶಕ್ತಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಜಿಯವರಿಗಿತ್ತು. ಆದರೆ ವಿರೋಧ ಪಕ್ಷದವರು ಅದನ್ನ ಕೊಲೆ ಮಾಡಿದ್ರು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದರು, ಅದು ಭ್ರೂಣ ಹತ್ಯೆ. ರಾಜಕೀಯ ಶಕ್ತಿ ತುಂಬುವಂತ ಮಹಿಳೆಯ ರಾಜಕೀಯ ಶಕ್ತಿಗೆ ಭ್ರೂಣ ಹತ್ಯೆಯನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿಗೆ ನಾವು ಸುಮ್ಮನೆ ಕುಂದಿರುದಿಲ್ಲ ಅಂತ ಮೊನ್ನೆ ಪ್ರಧಾನಮಂತ್ರಿಗಳು ಒಂದ್ ಕಡೆ ಹೇಳಿದ್ದಾರೆ. ನನಗನ್ನಿಸ್ತಾ ಇದೆ ಪ್ರಧಾನಮಂತ್ರಿಗಳು ಯಾವುದಾದ್ರೂ ಒಂದು ವಿಷಯ ತೆಗೆದುಕೊಂಡ್ರೆ ಅದನ್ನ ಯಶಸ್ವಿ ಆಗೋವರೆಗೂ ಬಿಡುದಿಲ್ಲ ಅಂತ ಚಾಲಂಕ ಮಲ್ಲ
ನರೇಂದ್ರ ಮೋದಿ ಅವರು 2029 ಒಳಗಡೆ ಈ ಬಿಲ್ ಅನ್ನ ಪಾಸ್ ಮಾಡಿ 2029ಕ್ಕೆ ಮಹಿಳಾ ರಿಸರ್ವೇಶನ್ ತಂದೆ ತರುವಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಆ ಕೆಲಸ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಶಕ್ತಿಯನ್ನು ತುಂಬಬೇಕಾದ್ರೆ ಮನೆ ಮನೆಗೆ ಹೋಗಿ ಬೀದಿ ಬೀದಿಯಲ್ಲಿ ಯಾರು ವಿರೋಧ ಮಾಡಿದ್ದಾರೆ ಅವರನ್ನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಹಿಳೆಯರಿಗೆ ದೊಡ್ಡ ದ್ರೋಹವನ್ನು ಮಾಡಿದೆ. ಆಡಳಿತದಲ್ಲಿ ಕೊಲೆ, ಸುಲಿಗೆ, ರೇಪ್, ಒಂದು ನೇಹ, ಒಂದು ಲವ್ ಜಿಹಾದ್, ಪ್ರತಿನಿತ್ಯ ಲವ್ ಜಿಹಾದ್ಗಳು ನಡೀತವೆ, ಹಗಲಲ್ಲೇ ನಡೀತವೆ. ನಮ್ಮ ಹೆಣ್ಣು ಮಕ್ಕಳು ಜೈಪುರ್, ಮುಂಬೈ ಇತರ ಕಡೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ದಿನನಿತ್ಯ ಕೇಸ್ಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಆದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇಲ್ಲ. ರಾತ್ರಿ ಹೆಣ್ಣು ಮಕ್ಕಳು ಹೊರಗಡೆ ಓಡಾಡೋದಾಗ್ತಾ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಹೈಸ್ಕೂಲ್ಗೆ ಹೋದ್ರೆ ಒಳ್ಳೆ ಆ ಮಗು ಬರ್ತದೆ ಅನ್ನೋದನ್ನ ಜೀವ ಹಿಡ್ಕೊಂಡು ತಾಯಿ ಕಾಯ್ತಾಳೆ. ಕರ್ನಾಟಕದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತಾಳ ಮಗಳು ಅನ್ನುವಂತ ಖಾತ್ರಿ ಇಲ್ಲ. ಭಯದ ವಾತಾವರಣದಲ್ಲಿ ಇವತ್ತು ಹೆಣ್ಣು ಮಕ್ಕಳು ಜೀವನ ಮಾಡ್ತಾ ಇದ್ದಾರೆ. ಅನೀತಿ, ಅತ್ಯಾಚಾರ, ಅವರ ವಿರುದ್ಧ ಅನ್ಯಾಯ ನಿರಂತರವಾಗಿ ನಡೀತಾ ಇದೆ. ಅದರ ವಿರುದ್ಧವೂ ಕೂಡ ಧ್ವನಿಯನ್ನು ಎತ್ತಬೇಕು. ಈ ಅನೀತಿ, ಅತ್ಯಾಚಾರ, ಅನ್ಯಾಯ ನಿಲ್ಲಬೇಕಾದ್ರೆ ಇವತ್ತು ಮಹಿಳಾ ಶಕ್ತಿಯನ್ನು ಹೇಳ್ತಾ ಇದೆ. ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಲು ಸಿದ್ಧರಿದ್ದೇವೆ. ನಮ್ಮ ಅನ್ಯಾಯವನ್ನು ತಡೆಯುವಂಥದ್ದು ನಾವು ಸಿದ್ಧರಿದ್ದೇವೆ. ನಮ್ಮ ಅಭಿವೃದ್ಧಿಯನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ನಮಗೆ ಅಧಿಕಾರ ಕೊಡಿ, ನಮಗೆ ಸ್ಥಾನ ಕೊಡಿ, ವಿಧಾನಸಭೆಯಲ್ಲಿ ಸ್ಥಾನ ಕೊಡಿ, ಲೋಕಸಭೆಯಲ್ಲಿ ಸ್ಥಾನ ಕೊಡಿ, ಎಲ್ಲವನ್ನು ನಿಲ್ಲಿಸ್ತೇವೆ ಅಂತ ನಾರಿ ಶಕ್ತಿ, ಮಹಿಳಾ ಶಕ್ತಿ ಇವತ್ತು ಕೂಗಿ ಕೂಗಿ ಹೇಳ್ತಾ ಇದೆ. ಕೂಗಿ ಹೇಳ್ತಾ ಇದೆ ಬಂಧುಗಳೇ. ಅದಕ್ಕೆ ನಾವು ಸ್ಪಂದನೆಯನ್ನ ಮಾಡಬೇಕು. ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿದ್ದಾರೆ. ಏನು ಬೇಟಿ ಪಡಾವ್ ಬೇಟಿ ಬಚಾವ್ ಅದರ ಮೊದಲನೆಯ ಅಡಿಪಾಯವನ್ನು ಇಡೀ ಭಾರತ ದೇಶದಲ್ಲಿ ಹಾಕಿರುವಂತಹದ್ದು ಭಾಗ್ಯಲಕ್ಷ್ಮಿ. ಹೆಣ್ಣು ಹುಟ್ಟಿದ್ರೆ ಗ್ರಹಣ ಅಂತ ತಿಳ್ಕೊಂಡು, ಪಾಪ ಅಂತ ತಿಳ್ಕೊಂಡ ಸಂದರ್ಭದಲ್ಲಿ ಅವಳು 18 ವರ್ಷ ಆದಾಗ 1 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ಮಾಡಿದ್ರು. ಇವತ್ತು ಸುಮಾರು 35-40 ಲಕ್ಷ ಹೆಣ್ಮಕ್ಕಳಿಗೆ ಈಗಾಗಲೇ 18 ವರ್ಷ ಆಗಿದೆ. ಅವರಿಗೆ 1 ಲಕ್ಷ ರೂಪಾಯಿ ಈಗ ಸಿಗ್ತಾ ಇದೆ. ಅವ್ರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಶಾಲೆಗೆ ಹೋಗ್ಬೇಕು, ನಿಲ್ಲಿಸಬಾರ್ದು. ಅದಕ್ಕೆ ಸೈಕಲ್ ಅನ್ನು ಕೊಟ್ಟಿರುವಂತಹದ್ದು ಬಿಜೆಪಿಯ ಯಡಿಯೂರಪ್ಪ ಸಾಹೇಬರು ಅನ್ನೋದನ್ನ ಯಾರು ಕೂಡ ಮರಿಬಾರದು. ಸ್ತ್ರೀ ಸಾಮರ್ಥ್ಯ ಯೋಜನೆ ನಾನು ಮುಖ್ಯಮಂತ್ರಿ ಆದಾಗ ತಂದಿದ್ದೆ. ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಮಾಡಬೇಕು, ಸ್ವಯಂ ಉದ್ಯೋಗ ಮಾಡಬೇಕು, ಅವರ ಕಾಲಲ್ಲಿ ನಿಲ್ಲಬೇಕು ಅನ್ನೋ ಈ ತರ ಎಲ್ಲ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಕೂಡ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸಂಜೀವಿನಿ ಅನ್ನುವಂತಹ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿರುವಂತಹ ಕಾರ್ಯಕ್ರಮ. ಕರ್ನಾಟಕದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಲಾಭ ಆಗಿದೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ. ಮಹಿಳೆಯರ ಬಗ್ಗೆ ನಮಗೆ ನಮ್ಮ ಧರ್ಮದಲ್ಲಿ ಗೌರವ ಇದೆ. ನಮ್ಮ ಧರ್ಮದಲ್ಲಿ ಮಹಿಳೆಯರನ್ನ ಉನ್ನತ ಸ್ಥಾನದಲ್ಲಿ, ದೇವಿಯ ಸ್ಥಾನದಲ್ಲಿ, ಪೂಜೆಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಭಾವನೆ ಇತರ ಧರ್ಮದಲ್ಲೂ ಇರಬೇಕು ಅಂತ ಹೇಳಿ ಯಾವುದೋ ಟ್ರಿಪಲ್ ತಲಾಕ್ ಅಂತ ವಿಚಾರಣೆ ಮಾಡ್ತಾ ಇದ್ರು. ಆ ಮಾನವೀಯ ಆಗಿತ್ತು. ಅದನ್ನ ತೆಗೆದು ಹಾಕಿರುವಂತಹ ಶ್ರೇಯಸ್ಸು ಇವತ್ತು ಬಿಜೆಪಿಯ ನರೇಂದ್ರ ಮೋದಿಗೆ ಹೊರತಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತವನ್ನು ತೆಗೆದುಕೊಳ್ಳುವಂತ ಕಾಂಗ್ರೆಸ್ಗೆ ಆ ವಿಚಾರ ಬರಲಿಲ್ಲ, ಎಂದೂ ಬರಲಿಲ್ಲ. ನಾನು ಕೊನೆಯದಾಗಿ ಇಷ್ಟು ಹೇಳ ಬಯಸ್ತೇನೆ, ಕಾಂಗ್ರೆಸ್ನವ್ರಿಗೆ ದಕ್ಷಿಣ ಭಾರತದಲ್ಲಿ ಸೀಟ್ ಕಮ್ಮಿ ಹಾಕು ಅಂತ ಹೇಳ್ತೀರಿ. ನರೇಂದ್ರ ಮೋದಿ ಅವರು ತಂದಿರುವಂತಹ ಕಾನೂನಲ್ಲಿ 50% ಸೀಟು ಎಲ್ಲ ರಾಜ್ಯಕ್ಕೆ ಹೆಚ್ಚಾಗ್ತಿತ್ತು. ಈಗ ನೀವು ಮಾಡಿದ್ರಿಂದ
ಎಲ್ಲ ರಾಜ್ಯಗಳಲ್ಲಿ ದಕ್ಷಿಣ ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ಸೇರಿ ಸೀಟ್ ಕಡಿಮೆ ಆಗುತ್ತೆ. ಸೀಟ್ ಕಡಿಮೆ ಆದ ದಿವಸ ಆ ಪಾಪಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳು. ಹೆಚ್ಚಿಗೆ ಮಾತನಾಡೋದಿಲ್ಲ. ಒಂದೇ ಒಂದು ಪ್ರಶ್ನೆನ ನಾನು ಕಾಂಗ್ರೆಸ್ ಕೇಳಿ ನಾನು ಮಾತನ್ನು ಮುಗಿಸ್ತೀನಿ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ 2-3 ಅಂಶ ಬಹುಮತ ನಿಮಗಿತ್ತು. 403 ಲೋಕಸಭಾ ಸದಸ್ಯರು ನಿಮ್ ಒಂದೇ ಪಾರ್ಟಿಯಲ್ಲಿದ್ರಿ. ಹೇಳ್ತಿರಲ್ಲ ಪ್ರಿಯಾಂಕಾ ವಾಡ್ರಾ ಅವರೇ, ನಮ್ಮ ಅಜ್ಜ ಮುತ್ತಜ್ಜನೇ ಇದನ್ನು ಮಾಡ್ಬೇಕಂತ ಮಾಡಿದ್ರು ಅಂತ. ಮತ್ತೆ ನಿಮ್ಮ ತಂದೆಯವರು ಪ್ರಧಾನಮಂತ್ರಿ 2-3 ಅಂಶ ಇದ್ದಾಗ ಈ ದೇಶ ಜನತೆ ಕೊಟ್ಟಾಗ ಯಾಕೆ ಮಾಡಲಿಲ್ಲ? ಇದಕ್ಕೊಂದಕ್ಕೆ ಉತ್ತರ ಕೊಡಿ. ಕೊನೆಯದಾಗಿ ಇಷ್ಟು ಹೇಳಿ ಬಯಸ್ತೇನೆ, ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ನೀವು ಭರವಸೆ ನೀಡಿ, ವಿಶ್ವಾಸವನ್ನು ಇಡಿ. ಬಿಲ್ ಬಿದ್ದು ಹೋಗಿದೆ ಅಂತ ಹತಾಶ ಆಗುವಂತ ಅವಶ್ಯಕತೆ ಇಲ್ಲ. ಅದನ್ನು ಪಡ್ಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯ ಪ್ರದರ್ಶನವನ್ನ ಬೀದಿಯಲ್ಲಿ ಮಾಡಿ ಇಡೀ ದೇಶದಲ್ಲಿ ನಾರಿ ಶಕ್ತಿಯ ಕೂಗಿಗೆ ಅಲ್ಟಿಮೇಟ್ಲಿ ದ ವಿಲ್ ಆಫ್ ದ ಪೀಪಲ್ ವಿಲ್ ಪ್ರಿವೇಲ್. ಕೊನೆಗೆ ಜನರ ಆಶೋತ್ತರಗಳೇ ಪ್ರಜಾಪ್ರಭುತ್ವದಲ್ಲಿ ಯಶಸ್ವಿ ಆಗೋದು. ನಿಮ್ಮ 33% ಕೂಡ ಅದೇ ರೀತಿ ಯಶಸ್ವಿ ಆಗ್ತಿದೆ ಅಂತ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾರಿ ಶಕ್ತಿಗೆ ಜಯವಾಗಲಿ ಅಂತ ಕೂಗಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.